ಗ್ಯಾಸ್ ಸಿಗ್ತಾ ಇಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಲ್ಟರ್ನೇಟಿವ್ ಏನು ಅಂತ ಹೇಳಿದೆ ಸ್ವತಃ ಮುಖ್ಯಮಂತ್ರಿಗಳು ನಾನು ನೋಡಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಇದೇ ರಾಜ್ಯದಲ್ಲಿ. ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಸ್ಟ್ರೈಕ್ ಮಾಡಿ ಅಂತ, ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಷ್ಟು ಸರಿ ಇದು? ಇದು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂತ ಮುಖ್ಯಮಂತ್ರಿ ಮಾಡಿ ನೀವು ಸ್ಟ್ರೈಕ್ ಮಾಡಿ ನಾವು ಹೇಳ್ಬೋದಾ? ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಎಲ್ಲ ಓಟ್ಲುಗಳು ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ಲ, ಹೇಳಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕು. ನಾವು ಅದೇ ಶುರು ಮಾಡಿದ್ರೆ ಇವರು ಓಟ್ಲು ಬೆಲೆ ಏರಿಕೆ ಮಾಡಿದ್ದಾರೆ, ಓಟ್ಲು ಬೆಲೆ ಏರಿಕೆ ಮಾಡಿದಾಗ ನಾವು ಹೇಳ್ಬಿಟ್ರೆ ಸ್ಟ್ರೈಕ್ ಮಾಡಿ ಮಾಡಿ ಅಂತ ನಾವು ಮಾತಾಡಬೇಕು. ಮುಖ್ಯಮಂತ್ರಿ ಹೇಳಿ, ಮುಖ್ಯಮಂತ್ರಿ ಮಾತಾಡ್ತಾರೆ. ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ಅಂತ ಮುಖ್ಯಮಂತ್ರಿ ಮಾತಾಡ್ತಾರೆ. ಶಿಫ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಮಂತ್ರಿ ಅವರೇ. IRCTC ಅವರು ಸಭಾಧ್ಯಕ್ಷ ಸಚಿವರು ಇಲಾಖೆ ಬಗ್ಗೆ ಮಾತಾಡಿದ್ರು, IT ಬಿಟ್ಟು ಮಾತಾಡ್ಲಿ, ಆಯ್ತು, ಅದ್ಬಿಟ್ಟು ಪುಕ್ಷಟೆ ಎಲ್ಲದಕ್ಕೂ ಮಾತಾಡ್ಕೊಂಡು